ಬಸ್ಸಾರು ಮತ್ತು ಪಲ್ಯ ಎಲ್ಲ ಮಾಡಿದಾಯಿತು. ಸ್ವಲ್ಪ ಬೇವತ್ಬಿಟ್ಟಿದ್ದೀನಿ ಸ್ವಲ್ಪ. ಮತ್ತು ಇನ್ನೊಂದು ಏನಂದರೆ ಇವತ್ತು ಸೋಫಾ ತಂದ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಶನಿವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಫಸ್ಟ್ ಟೈಮ್ ಅಂದರೆ ಪೂಜಾ ಮಂದಿರ ಅಂತಂದಿದ್ದೆ, ಅದನ್ನು ಇವತ್ತು ಇಟ್ಬಿಟ್ಟು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಸಂಕಷ್ಟಹರ ಚತುರ್ಥಿ ಇವತ್ತಿರೋದ್ರಿಂದ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಆಗಿದೆ, ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ರೆಡಿ ಮಾಡಿರ್ತಿದ್ದಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ಪೂಜೆ ಮಾಡಿಬಿಡ್ತೀನಿ ಫಸ್ಟು. ಆಮೇಲೆ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು, ಇವತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆನೂ ಕೂಡ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. 3 ಫೋಟೋ ಇಡಲಿಕ್ಕೆ ಆಗಿದ್ದು. ಲೈಟ್ ಆನ್ ಮಾಡ್ತೀನಿ. ಓಕೆ ನೋಡಿ, 3 ಫೋಟೋ ಇಡಲಿಕ್ಕೆ ಆಗಿದ್ದು. ಸಾಯಿಬಾಬಾ ಮತ್ತು ವೆಂಕಟೇಶ್ವರ ಫೋಟೋ, ಇನ್ನೊಂದು ಈಶ್ವರ, ಪಾರ್ವತಿ, ಗಣಪತಿ. ಈ ರೀತಿ ಹೀಗೆ ಫೋಟೋ ಜೋಡಿಸಿದ್ದೀನಿ. 3 ಫೋಟೋ ಆಗಿದೆ. ಆ್ಯಕ್ಚುಲಿ ನಾನು ಒಂದೇ ಫೋಟೋ ಇಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಒಂದೇ ಫೋಟೋ ಅಷ್ಟು ಇದಾಗಲ್ಲ ಅಂದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ. ಮತ್ತು ದೇವ್ರ ಪೂಜೆ ಸಾಮಾನು ಡೈಲಿ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ಈ ರೀತಿ ಜೋಡಿಸಿಟ್ಟಿದ್ದೀನಿ. ಸೊ ಓಕೆ, ಎಲ್ಲ ರೆಡಿ ಮಾಡಿ ಫೋಟೋ ಎಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಜೋಡಿಸಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಅಡುಗೆ ಮಾಡಬೇಕು. ಹೆಸ್ರುಕಾಳು ಬಸ್ಸಾರು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ, ಬೀನ್ಸ್ ಹಾಕ್ಬಿಟ್ಟು. ಸೊ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ ಅಡುಗೆನ. ಬಸ್ಸಾರು ರೆಸಿಪಿ ತುಂಬ ಜನ ಕೇಳಿದ್ರಿ, ಅದನ್ನು ನಾನು ಶಾರ್ಟ್ಕಟ್ಟಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ. ಬಸ್ಸಾರು ಹೇಗೆ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಅಂದ್ಬಿಟ್ಟು. ಓಕೆ, ಇವಾಗ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡಿದ್ದು, ಆಮೇಲೆ ಪೂಜೆ ಮಾಡಿದ್ದೀನಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮಕ್ಕಳು ಬೇಡ ನಮಗೆ ಸಂಜೆಗೆ ಮಾಡಿ ಬಸ್ಸಾರು, ಇವಾಗ ನಾವು ಮೊಸರನ್ನ ತಿಂತೀವಿ, ಫ್ರೆಂಚ್ ಫ್ರೈ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ರೆಂಚ್ ಫ್ರೈನೇ ಮಾಡ್ತಾ ಇದ್ದೀನಿ. ಮೊಸರನ್ನ ತಿಂತಾರಂತೆ, ಸಾಕು ಲೈಟಾಗಿ ಊಟ ಮಾಡ್ತೀವಿ, ನೈಟ್ಗೆ ಬಸ್ಸಾರು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನನಗೂ ಒಂದು ಸ್ವಲ್ಪ ಈಸಿ ಆಗಲಿ, ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ. ಯಾಕಂದ್ರೆ ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆ ಮಾಡಿರೋದಲ್ವಾ, ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ವಾಷಿಂಗ್ ಮಿಷಿನಲ್ಲಿ ತುಂಬ ಜನ ಕೇಳಿದ್ರಿ, ವಾಷಿಂಗ್ ಮಿಷಿನ್ ಹೇಗೆ ಬಟ್ಟೆ ವಾಶ್ ಮಾಡೋಕ್ಕಾಗ್ತೀರಾ? ನಾವು ವಾಷಿಂಗ್ ಮಿಷಿನ್ ತಗೋಬೇಕಂತ ಇದ್ದೀವಿ, ಇದು ಗೊತ್ತಿಲ್ಲ ಅಂತ. ನಮ್ಮ ಗುರುಗಳು ಇವರೇ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋರು ಇವರೇ ನಮ್ಮ ಗುರುಗಳು. ನಮಗೂ ಇವಾಗ ಡೆಮೋ ಕೊಟ್ಟು ಹೋದ್ರು, ನಮಗೂ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲೂ IFBನೇ ಇರೋದು, ಅಂದರೆ ನಮ್ಮ ಚಿಕ್ಕಮ್ಮ ಮನೆಯಲ್ಲೂ ಕೂಡ. ಆದ್ರಿಂದ ಅವರೇ ಬಟ್ಟೆ ಒಗೆಯೋದು, ವಾಶ್ ಮಾಡೋದು. ಅದಕ್ಕೋಸ್ಕರ ಇವಾಗ
ತೋರಿಸ್ತೀನಿ ಅವ್ರು ಯಾವ ರೀತಿ ವಾಶ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಸಾಫ್ಟ್ ಆಗಿ ಸರಿ ಆಯ್ತು. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಾಯ್ತು, ಬೆಡ್ಶೀಟ್ಗಳು ಸ್ವಲ್ಪ ಇದಾವೆ, ಅದನ್ನೆಲ್ಲ ವಾಶ್ ಮಾಡ್ಲಿಕ್ಕೆ ಆಗ್ತಾ ಇದ್ದಾನೆ. ನನ್ನ ತಮ್ಮ ಯಾವ ರೀತಿ ಆಗ್ತಾನೆ ಅಂತ, ಇದು ಆಟೋಮೆಟಿಕ್ಕು, ಅದೇ ಆಟೋಮೆಟಿಕ್ ಆಗಿ ಅದೇ ಟೈಮಿಂಗ್ಸ್ ತಗೊಳತ್ತೆ. ನಾವು ಎಕ್ಸ್ಪ್ರೆಸ್ ವಾಶ್ ಅಂತ ಕೊಟ್ಟರೆ ಅದಾಗೆ ತಗೊಳತ್ತೆ. ಸೊ ತೋರಿಸ್ತೀನಿ ಒಂದ್ಸರಿ ಅದು ಯಾವ ರೀತಿ ವಾಶ್ ಮಾಡುತ್ತೆ ಅಂದ್ಬಿಟ್ಟು. ಸೊ ನನ್ನ ತಮ್ಮ ಯಾವ ರೀತಿ ವಾಶ್ ಮಾಡ್ಲಿಕ್ಕೆ ಆಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಫ್ರೆಂಚ್ ಫ್ರೈ ಬೇಕಂತೆ ಮೊನ್ನೆ ತಾನೇ ಮಾಡ್ಕೊಟ್ಟಿದ್ದೀನಿ. ಮನೆಯಲ್ಲಿ ಮಕ್ಳಿಗೆ ಹಂಗೇನೆ ಏನಾದರೂ ಕಣ್ಣಿಗೆ ಕಾಣಿಸ್ತಾ ಇದ್ರೆ ಸೊ ಅದ್ರ ಮೇಲೆ ಇವಕ್ಕೆ ಕಣ್ಣು ನಂಗೆ ಅದು ಮಾಡಿಕೊಡು, ಇಲ್ಲಾಂದ್ರೆ ಊಟ ಬೇಡ ಅಂತ ಹೇಳ್ತಾರೆ. ಇನ್ನೇನು ಮಾಡೋದು, ವಿಧಿ ಇಲ್ಲ. ಊಟ ಮಾಡಲ್ಲ ಅನ್ನೋದಕ್ಕಿಂತ ಸುಮ್ಮನೆ ಒಂದು ಸ್ವಲ್ಪ ಮಾಡಿಕೊಟ್ಬಿಟ್ರೆ ಅದ್ಲಾಗ ಆಗೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಾಷಿಂಗ್ ಮಿಷಿನ್ ಆಗ್ತಾ ಇದ್ದಾನೆ, ನಾನು ತುಂಬ ಬಟ್ಟೆಗಳನ್ನ ತೋರಿಸ್ತೀನಿ. ನೋಡಿ ಈ ಥರ ಬೆಡ್ಶೀಟ್ಗಳನ್ನೆಲ್ಲ ಆಗ್ತಾ ಇದ್ದಾನೆ. ಎಷ್ಟು ಚಿನಿ? ಇದು 8 kg ಇದಿರೋದು ವಾಷಿಂಗ್ ಮಿಷಿನು. ಅದರಿಂದ 8 kg ಇದನ್ನ ಕಮ್ಮಿನೇ ಆಗ್ತಾ ಇದೀವಿ, ಯಾಕಂದ್ರೆ ಎಲ್ಲ ವಾಶ್ ಮಾಡಾಯ್ತು. ಓಕೆ, ಇಷ್ಟ ಆಯ್ತಾ? ಇವಾಗ ಇಲ್ಲಿ ಸ್ವಲ್ಪ ಸೊಪ್ಪಿನ ಪುಡಿ ಹಾಕಬೇಕು, ಒಂದು 40 ಗ್ರಾಮ್ನಷ್ಟು ಹಾಕಬೇಕು ಅಂತ ಹೇಳಿದ್ದಾರೆ. ಅದ್ರಿಗೆ ಸ್ವಲ್ಪ ಜಾಸ್ತಿ ಹಾಕೋರು ಪರವಾಗಿಲ್ಲ. ನೆಕ್ಸ್ಟ್ ಅದೇನದು ತರಬೇಕು, ಕಂಫರ್ಟ್ ಅಲ್ಲ, ಇಲ್ಲಿ ಸೊಪ್ಪಿನ ಪುಡಿ ಹಾಕಿ, ಇಲ್ಲಿ ಕಂಫರ್ಟ್ ಹಾಕಿ, ಕಂಫರ್ಟ್ ಒಂದು ಮುಚ್ಚಳ ಆದಷ್ಟು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಅದು ಕ್ಲೋಸ್ ಮಾಡಿ ಇಲ್ಲಿ ಸ್ವಿಚ್ ಆನ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಏನದು ಎಕ್ಸ್ಪ್ರೆಸ್ ವಾಶ್ ಸ್ವಿಚ್ ಆನ್ ಮಾಡಿ. ಇವಾಗ ಸ್ವಿಚ್ ಆನ್ ಮಾಡಿ, ಇವಾಗ ಎಷ್ಟು kg ಇದೆ ಅಂತ ಅದು ಆಟೋಮೆಟಿಕ್ ಆಗಿ ತಗೊತಾ ಇದೆ. ಅಂದರೆ ಎಷ್ಟು kg ಇದೆ ಅಂತ ತೋರಿಸ್ತಾ ಇದೆ, 2 kg ಇದೆ ಅಂತ ತೋರಿಸ್ತಾ ಇದೆ. ಅಲ್ಲಿ 2 kg 800 RPM ಅಲ್ಲಿ ಇದೆ. ಮತ್ತು ಎಷ್ಟು ನಿಮಿಷ ಚಿನಿ? 30 ಮಿನಿಟ್ಸ್ ಅದೇ ತಗೊಳ್ತಾ ಇದೆ. ಅದು ಎಕ್ಸ್ಪ್ರೆಸ್ ವಾಶ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರೋದು. ಇದು ಎಕ್ಸ್ಪ್ರೆಸ್ ವಾಶ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋದು. ಆದ್ರಿಂದ ಅದೇ ಎಷ್ಟು kg ಇದೆ, ಎಷ್ಟು ನಿಮಿಷ ಅದಾಗೆ ಆಟೋಮೆಟಿಕ್ ಆಗಿ ತಗೊಳುತ್ತೆ. ನಮ್ಗೇನು ಜಾಸ್ತಿ ರಿಸ್ಕ್ ಇರಲ್ಲ. ಮತ್ತು ಡೈಲಿ ವೇರ್ ಬಟ್ಟೆಗಳನ್ನ 30 ಮಿನಿಟ್ಸ್ ಸಾಕು. ಸ್ಟಾರ್ಟಿಂಗೇ 30 ಮಿನಿಟ್ಸಿಂದ ಇದು ಸ್ಟಾರ್ಟ್ ಆಗೋದು ಇರೋದು ಟೈಮಿಂಗ್ಸು. ಓಕೆ, ಇವಾಗ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರು. ತಕ್ಕೊಡ್ತೀನಿ ಸೀಸಲ್ಲಿ. ಮಿನಿಟ್ಸ್ ಅಲ್ಲಿ ವಾಶ್ ಆದ್ರೆ ಇನ್ನೂ ಒಂದು ರೌಂಡ್ ಇದೆ ಅಲ್ಲ ಚಿನಿ? ಇನ್ನು 3 ರೌಂಡ್ ಇದೆ. ಇನ್ನು 3 ರೌಂಡ್ ಇದೆಯಾ? ಅಷ್ಟು ಬಟ್ಟೆ ಇದಾವೆ ಅಂದ್ರೆ ಎಲ್ಲ ವಾಶ್ ಮಾಡಿದೆ. ಇನ್ನು ಆ ಮನೆಯಿಂದ ಈ ಮನೆಗೆ ತಂದ್ಮೇಲೆ ಒಂದು ಗಲೀಜಾಗಿ ಹೇಗಿರುತ್ತಲ್ಲ, ಲೈಟಾಗಿ ತೊಳೆದೆಲ್ಲ ನೀಟಾಗಿ ಹಿಂಡಿಸ್ಬಿಟ್ಟು ಒಣಗಿಸ್ಬಿಟ್ಟು ನೀಟಾಗಿ ಹಿಂಡಿಸ್ಬಿಟ್ಟು ಇಟ್ಬಿಟ್ರೆ ಕೋಡ್ ಮಾಡಿ ಇರುತ್ತೆ ಅಂತ ಅಷ್ಟೇ. ಓಕೆ, ನಾನು ಅಲ್ಲಿ ವಿಡಿಯೋ ಮಾಡ್ತಾ ಫ್ರೆಂಚ್ ಫ್ರೈ ಇಲ್ಲಿ ಸಿದೋಗ್ತಾ ಇದೆ. ಅಯ್ಯೋ ಸಿದೋಗ್ತಾ ಇದೆ ಶೀತಾಗಿ. ತಿರುಗು ಅವ್ರು ಹಂಗೆ ಇಟ್ಕೊಂಡಿದ್ದಾನೆ ರೀ ಶೀತಾಗಿ. ತಿರುಗಿರ್ತಾನೆ ಅದನ್ನ ನಾವು ಆಮೇಲೆ ಆಫ್ ಮಾಡಿಸ್ತೀವಿ. ಓಕೆ ಫ್ರೆಂಡ್ಸ್, ಎಲ್ಲ ಊಟ ಮಾಡ್ಕೊಂಡ್ಬಿಡ್ತೀವಿ. ಹಸ್ಬೆಂಡ್ ಕೂಡ ಬಂದರು ಆಫೀಸಿಂದ. ಇವಾಗ ಅವರು ಮೊಸರನ್ನ ಸಾಕು ನನಗೆ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಮೊಳಕೆ ಹೆಸರು ಕಾಳು ಸಾಂಬಾರು ಇದೆ, ಅದು ಇವ್ರು ಯಾರು ಬೇಡಂತೆ, ಅದು ನಾನು ತಿಂತೀನಿ, ನನಗೆ ಇಷ್ಟ. ಅದು ನೈಟ್ಗೆ ಬಸ್ಸಾರನ್ನ ರೆಡಿ ಮಾಡ್ತೀನಿ. ಓಕೆ, ಊಟ ಮಾಡಿಕೊಂಡು ಮತ್ತೆ ಆಮೇಲೆ ಮಾತಿಗೆ ಸಿಗ್ತೀನಿ ಫ್ರೆಂಡ್ಸ್.
ಫ್ರೆಂಡ್ಸ್, ನಾನಿವಾಗ ಬಸ್ಸಾರು ಮಾಡಲಿಕ್ಕೆ ಹೆಸ್ರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಹೆಸ್ರು ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ, ಅಂದರೆ ರುಬ್ಬಲಿಕ್ಕೆ ಒಂದು ಬಟ್ಲಲ್ಲಿ ಸ್ವಲ್ಪ ಹೆಸ್ರು ಕಾಳು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದೇ ಹೆಸ್ರು ಕಾಳಿಗೆ ನಾನು ಬೀನ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಒಂದು ಮುಕ್ಕಾಲು ಭಾಗ ಹೆಸ್ರು ಕಾಳು ಬೆಂದಿರಬೇಕು ಅಷ್ಟೇ, ಆವಾಗಲೇ ಬೀನ್ಸ್ ಹಾಕ್ಬಿಟ್ಟು ಬೇಯಿಸ್ಬೇಕು. ಅದು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಕಾಳು ಮತ್ತು ಬೀನ್ಸ್ನ ಬೇಯಲಿಕ್ಕೆ. ಇವಾಗ ನಾನು ಬಸ್ಸಾರಿಗೆ ಏನೇನು ಹಾಕ್ತಾಯಿದ್ದೀನಿ ಹುರಿಲಿಕ್ಕೆ ಅಂದರೆ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ, ಈ ರೀತಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4ರಿಂದ 5, ಮತ್ತು ಚೋಟಾ ಮೆಣಸಿನ್ಕಾಯಿ ಬರುತ್ತಲ್ಲ, ಮೊಣ್ಕಟ್ಟಿದ ಮೆಣಸಿನ್ಕಾಯಿ ಅಂತಾರೆ, ಖಾರ ಬರುತ್ತೆ ಅದೊಂದು 4ರಿಂದ 5 ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹುರಿದು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಮೆಣಸು ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಅದು 4 ಭಾಗ ಆಗಿ ಮಾಡಿದ್ದೀನಿ. 2 ಟೊಮೊಟೊ ಚಿಕ್ಕದು, ಮತ್ತು ಕಾಳೇನು ಬೇಯಿಸಿ ಎತ್ತಿಟ್ಕೊಂಡಿದ್ವಿ ಆ ಹೆಸ್ರು ಕಾಳು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಲಿಕ್ಕೆ ಹಾಕ್ತೆ. ಮತ್ತು ಅದ್ರ ಜೊತೆಗೆ 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು. ತುಂಬ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸಾಂಬಾರು, ಆದಷ್ಟು ಒಂದು ಮೀಡಿಯಮ್ ಆಗಿರಬೇಕು. ಅದಕ್ಕೆ 2 ಟೊಮೊಟೊ ಹಾಕಿದ್ದೀನಿ, 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ, ಮತ್ತು ಸ್ವಲ್ಪ 1.5ರಿಂದ 2 ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ದೀನಿ. ಇವಾಗ ಅದಷ್ಟನ್ನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಅಷ್ಟೊತ್ತಿಗೆ ಅದು ಬೀನ್ಸ್ ಬೆಂದಾದ್ಮೇಲೆ ಅದ್ರ ಸಪ್ಪೆ ರಸನ ಬಸ್ಬಿಟ್ಟು ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡಿ ಅದ್ರ ಜೊತೆಗೆ 1-2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಸೊ ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಹುರಿದ್ಬಿಟ್ಟು ಎಣ್ಣೆಯಲ್ಲಿ ನಾನು ಈ ಬೀನ್ಸ್ ಮತ್ತು ಹೆಸ್ರು ಕಾಳನ್ನ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಇವಾಗ ಹುರಿತಿದ್ದೀನಿ. ಸೊ ಪಲ್ಯನೂ ಕೂಡ ಬೇಗನೆ ರೆಡಿ ಆಗಿಬಿಡುತ್ತೆ. ಬಸ್ಸಾರು ನಿಜವಾಗ್ಲೂ ತುಂಬ ಬೇಗ ಮಾಡಿಬಿಡ್ಬೋದು, ಮತ್ತು ಬೇಗ ಮಾಡಿದಷ್ಟು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಇದು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಅದನ್ನು ಸಣ್ಣ ಉರಿನಲ್ಲೇ ಸ್ವಲ್ಪ ಹಾಗೆಯೇ ಹುರಿದ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಈ ಹೆಸ್ರು ಕಾಳು ತುಂಬ ಬೆಂದೋಗ್ಬಿಟ್ರೂ ಕೂಡ ಬಾಯಿಗೆ ಸಿಗಲ್ಲ, ಆದ್ರಿಂದನೂ ನೋಡಿಬಿಟ್ಟು ಕಾಳು ನಾನು ಕುಕ್ಕರಲ್ಲೆಲ್ಲ ಹಾಕಿಲ್ಲ, ಹಾಗೆಯೇ ಪಾತ್ರೆಯಲ್ಲೇ ಬೇಯಿಸಿರೋದು ಬೀನ್ಸ್ ಮತ್ತು ಕಾಳು ಎರಡೂ ಕೂಡ. ಸೊ ಇವಾಗ ಫೈನಲಿ ಹೆಸ್ರು ಕಾಳು ಪಲ್ಯ ರೆಡಿ ಆಗಿದೆ. ನಾನು ಮೇಲೆ ಇದೇ ಸೇಮ್ ನಾನು ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಇನ್ನೊಂದು ಏನು ಇವಾಗ ಬೀನ್ಸು ಮತ್ತು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಇರಲಿಲ್ಲ, ಆದ್ದರಿಂದ ಕರ್ಬೇವಿನ ಸೊಪ್ಪು ಹಾಕಿಲ್ಲ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ, ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಸಾಸಿವೆ ಮಾತ್ರ ಹಾಕಿದ್ದೀನಿ. ಇವಾಗ ನೋಡಿದ್ರಲ್ಲ, ಅಲ್ಲಿ ಸಪ್ಪೆ ರಸ ಕೂಡ ಎತ್ತಿಟ್ಕೊಂಡಿದ್ದೆ, ಅಂದರೆ ಬೀನ್ಸು ಮತ್ತು ಹೆಸ್ರು ಕಾಳು ಬೇಯಿಸಿದ್ದು ಸಪ್ಪೆ ರಸ ಎತ್ತಿಟ್ಕೊಂಡಿದ್ದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆನ ಇವಾಗ ಇದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟು ಸಪ್ಪೆ ರಸ ಏನಿತ್ತು ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಪ್ಪೆ ರಸಕ್ಕೆ ಅಂದರೆ ಬೀನ್ಸಿಗೆ ಮತ್ತು ಕಾಳಿಗೆ ಎರಡಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಲ್ವ, ಇದು ಸಪ್ಪೆ ರಸದಲ್ಲಿ ಉಪ್ಪಿನಂಶ ಇರುತ್ತೆ. ಆದ್ದರಿಂದ ನೋಡಿ, ಅಂದರೆ ಉಪ್ಪು ಖಾರ ಸರಿ ಇದೆಯಾ ನೋಡಿಬಿಟ್ಟು ಉಪ್ಪು ಬೇಕಿದ್ರೆ, ಅಂದರೆ ಸಪ್ಪೆ ಇದ್ದರೆ ಉಪ್ಪನ್ನ ಸಾಂಬಾರಿಗೆ ಹಾಕಬೇಕು, ಇಲ್ಲಾಂತಂದರೆ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಸಾಂಬಾರಿಗೆ ಉಪ್ಪು ಹಾಕೋ. ಆದಷ್ಟು ಸ್ವಲ್ಪ ಸಪ್ಪೆ ಥರನೇ ಮಾಡಿದ್ರೂ ಪರವಾಗಿಲ್ಲ, ಸಾಂಬಾರು ಕುದಿಸ್ತಾ ಒಂದು ಲೆವೆಲಿಗೆ ಬರುತ್ತೆ. ನೀವು ಸ್ವಲ್ಪ ಏನಾದ್ರು ಉಪ್ಪು ಥರ ಆಗಿಬಿಟ್ರೆ ಸಾಂಬಾರು ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ. ಆದರೆ ಹೆಸ್ರು ಕಾಳು ಸಾಂಬಾರು, ಮೊಳಕೆ ಕಟ್ಟಿದ್ದು ಮತ್ತು ಹುರುಳಿಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುನೇ ಮಾಡಬೇಕು ಈ ಸಾಂಬಾರು, ಕುದೀತಾ ಗಟ್ಟಿಯಾಗತ್ತೆ. ಅದಕ್ಕೋಸ್ಕರ ಇದು ಇವಾಗ ಒಂದು ಸ್ವಲ್ಪ ಅದು ಬಸ್ಸಾರು ಇವಾಗೆಲ್ಲ ಹುರಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋ ನೆಸೆಸಿಟಿ ಏನಿಲ್ಲ, ಸ್ವಲ್ಪ ಬೇಯಿಸ್ಬಿಟ್ರೂ ಆಗುತ್ತೆ. ಸೊ ನೋಡಿ, ಇವಾಗ ಫೈನಲಿ ಇಷ್ಟೇ ನಾನು ಬೇಯಿಸಿರೋದು ಸಾಂಬಾರನ್ನ. ಬಸ್ಸಾರು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಬೀನ್ಸು ಹೆಸ್ರು ಕಾಳು ಪಲ್ಯದ ಜೊತೆಗೆ, ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಬಸ್ಸಾರು ಮತ್ತು ಪಲ್ಯ ಎಲ್ಲ ಮಾಡಿದಾಯಿತು. ಸೊ ಬೇವ್ದ್ಬಿಟ್ಟಿದ್ದೀನಿ ಸ್ವಲ್ಪ. ಮತ್ತು ಇನ್ನೊಂದೇನೆಂದರೆ, ಇವತ್ತು ಸೋಫಾ ತಂದ್ವಿ. ಸೊ ಹೇಳಿದ್ದೆ ನಿಮಗೆ, ಆರ್ಡರ್ ಕೊಟ್ಟಿದ್ದೀವಿ
ಮಾಡಲಿಕ್ಕೆ ಆಗಲೇ ಆಯಿತು 20 ಡೇಸ್ ಆಯ್ತು, ಇಲ್ಲ 15 ಡೇಸ್ ಆಯಿತು ಆರ್ಡರ್ ಕೊಟ್ಟು. ಇವತ್ತು ಡೆಲಿವರ್ ಮಾಡಿದ್ದಾರೆ. ಸೊ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ಇದು 2 ಸೀಟರ್ದು ಮತ್ತು ಇದು 3 ಸೀಟರ್ದು ಈ ರೀತಿ ಇದೆ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಇವಾಗ ನೋಡಿ ಈ ರೀತಿ ಲಿವಿಂಗ್ ರೂಮ್ನಲ್ಲಿ ಸೋಫಾ ಇಟ್ಟಿದ್ದೀನಿ. 2 ಸೀಟರ್ದು ಇಲ್ಲಿಟ್ಟಿದ್ದೀನಿ ಮತ್ತು 3 ಸೀಟರ್ದು ಇಲ್ಲಿಟ್ಟಿದ್ದೀನಿ. ಇದು ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು, ಸ್ವಲ್ಪ ಆರ್ಡರ್ ಕೊಟ್ಟು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ ಈ ಟೇಬಲ್ಗೂ ಮತ್ತು ಸೋಫಾಗೂ ಫುಲ್ ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿಂದ ತೋರಿಸ್ತೀನಿ. ಓಕೆ, ನೋಡಿದ್ರಲ್ವಾ? ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದ್ರ ಕತೆ ಏನಾಯ್ತು ಅಂದರೆ, ಇದಾಗಲೇ 2 ದಿನ ಮುಂಚೆನೇ ಬರಬೇಕಾಗಿತ್ತು. ಏನಾಯ್ತಂದರೆ, ಇದು ಕ್ರೀಮ್ ಕಲರ್ ಇದೆ ಅಲ್ವಾ, ಸೊ ಇದು ಕೂಡ ಕ್ರೀಮ್ ಕಲರ್ ಇದೆ. ಅದ್ರ ಮೇಲೆ ಇದು ಕ್ರೀಮ್ ಆಯಿತು ಅಂತ ಹೇಳಿದ್ರೆ ಏನೋ ಒಂಥರ ಅಷ್ಟಾಗಿ ನನಗೆ ಅವರು ಫೋಟೋ ಹೊಡೆದು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇನ್ನೇನು ಬಟ್ಟೆ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ, ನಾನು ಮತ್ತೆ ಇನ್ನೊಂದು ಇದ್ರ ಮೇಲೇ ಕ್ರೀಮ್ ಕಲರ್ ಬಟ್ಟೆ ಮೇಲೇ ಈ ರೀತಿ ಜಿಪ್ ಹಾಕ್ಸಿಸಿ ಇನ್ನೊಂದು ಬಟ್ಟೆ ಇನ್ನೊಂದಷ್ಟು ಮೀಟ್ರ್ ಬಟ್ಟೆನಲ್ಲಿ ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳಿದೆ. ಸೊ ಆಯಿತು, ಆಗಿದ್ರೆ ಮಾಡ್ಬೋದು. ಮತ್ತೆ ಬಟ್ಟೆ ಬಿಚ್ಚಿ ಹೊಲಿಲಿಕ್ಕಾಗಲ್ಲ, ಅದ್ರ ಮೇಲೆ ಬೇಕಿದ್ರೆ ಬಟ್ಟೆ ಇನ್ನೊಂದು ಬಟ್ಟೆ ಹಾಕಿ ಜಿಪ್ ಹಾಕ್ಬಿಟ್ಟು ಹೊಲಿಬೋದು. ಯಾಕೆಂದರೆ ನೆಕ್ಸ್ಟ್ ನಾನು ಏನು ಥಿಂಕ್ ಮಾಡಿದೆ ಅಂದರೆ, ಏನಾದರೂ ಮುಂದಕ್ಕೆ ಗಲೀಜಾಯಿತು ಅಂತ ಹೇಳಿದ್ರು ಕೂಡ ಇದನ್ನು ತೆಗೆದ್ಬಿಟ್ಟು ಜಿಪ್ ಓಪನ್ ಮಾಡಿಬಿಟ್ಟು ನಾನು ಇದನ್ನು ವಾಶ್ ಮಾಡ್ಬೋದು ಅಂದ್ಬಿಟ್ಟು ನಾನು ಇದನ್ನು ಈ ಥರ ಸ್ಟಿಚ್ ಮಾಡಿಸಿಸ್ದೆ. ಸೊ ಕೆಳಗಡೆ ಕುಷನ್ ಓಪನ್ ಮಾಡೋಕ್ಕಾಗಲ್ಲ, ಅದು ಫಿಕ್ಸ್ ಇದೆ. ಆದ್ರಿಂದ ಅದು ಓಪನ್ ಮಾಡೋಕ್ಕಾಗಲ್ಲ. ಬೇಕಿದ್ರೆ ನೀವು ಇದ್ರ ಮೇಲೆ ಬೇಕಿದ್ರೆ ಸೋಫಾ ಕವರ್ ಬರುತ್ತಲ್ವಾ, ಅದನ್ನು ಹಾಕೋಬೋದು. ಹೇಗೆ ಬೇಕು ಆ ರೀತಿ ಚೇಂಜ್ ಮಾಡ್ಕೋಬೋದು. ಸೊ ನನಗೆ ಒಂದೇ ಥರ ನೋಡ್ತಾ ಇರೋದಕ್ಕೆ ಇಷ್ಟ ಆಗಲ್ಲ. ಅವಾಗವಾಗ ಒಂದು ಸ್ವಲ್ಪ ದಿನ ಆದಮೇಲೆ ಒಂದೊಂದು ಥರ ಚೇಂಜಸ್ ಮಾಡ್ತಾ ಇರಬೇಕು ನನಗೆ. ಆದ್ದರಿಂದ ಸರಿ ಈ ರೀತಿ ಇರಲಿ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಕೊಟ್ಟಿದ್ದಕ್ಕೆ ಮತ್ತೆ 2 ದಿನ ಲೇಟ್ ಆಯ್ತು ಅಷ್ಟೇ. ಇಲ್ಲಾಂದರೆ ಮೊನ್ನೆನೇ ಬಂದಿರ್ತಿತ್ತು ಸೋಫಾ. ಓಕೆ, ನೋಡಿದ್ರಲ್ವಾ? ಇಷ್ಟ ಆಯ್ತಾ ನಿಮಗೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಯಾವ ಕಡೆ ಇದೆ? ಓಕೆ, ಓಕೆ ಫ್ರೆಂಡ್ಸ್, ಈ ರೀತಿ ಇದೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಮಾಡಿಸಿರೋ ಈ ರೀತಿ ಸೋಫಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ಅವ್ರು ತೋರಿಸಿದ್ದೇ ಬೇರೆ ಥರ ಇತ್ತು. ನಾನು ಈ ರೀತಿ ಬೇಕು ಅಂತ ಹೇಳ್ಬಿಟ್ಟು ಇದೇ ಥರ ಮಾಡಿ, ಇದೇ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ನನಗೆ ಹೇಗೆ ಇಷ್ಟನೋ ಆ ರೀತಿ ಅವ್ರಿಗೆ ಪ್ಲ್ಯಾನ್ ಕೊಟ್ಟು ಮಾಡಿಸಿದ್ದು. ನೋಡಿ, ಇದೆಲ್ಲನೂ ಕೂಡ ಅಷ್ಟೇ. ಇದು ಅಷ್ಟೇ ತುಂಬ ಅಗಲ ಇತ್ತು. ನಾನು ಇಷ್ಟು ಅಗಲ ಬೇಡ, ಇದು 6 ಇಂಚಸ್ ಇದೆ. ವುಡ್ಡಿಂದಿದು ಈ ರೀತಿ ಕೊಟ್ಟಿದ್ದಾರೆ. ಯಾಕೆಂತಂದರೆ ಏನೇ ಕಾಫಿ ಇಟ್ಕೊಳ್ಳೋದಾಗಲಿ ಮತ್ತು ತಿಂಡಿ ಅಂತೂ ತಿನ್ನಲ್ಲ ಬಿಡಿ, ಇದ್ರ ಮೇಲೆ ತಿಂಡಿ ಎಲ್ಲ ತಿನ್ನೋದು ಮಲಗೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕ್ರೀಮ್ ಕಲರ್ ಇರೋದ್ರಿಂದ ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಚೆಲ್ಲೋಗ್ಬಿಡತ್ತೆ. ಆದರೂ ಮಕ್ಕಳಿರೋ ಮನೆ, ರಕ್ಷಿತ್ ಇರೋ ಮನೆ, ಸೊ ಆದ್ರಿಂದ ಸ್ವಲ್ಪ ಕೇರ್ ತೊಗೋಬೇಕು. ಅವಾಗ ಕುತ್ಕೊಬಿಡ ಮಾಡಬೇಡ ರಕ್ಷಿತ್, ಹುಷಾರು ಅಂತ ಈ ರೀತಿ ಉಟ್ಕೊಡ್ಸಿದ್ದೀನಿ. ಯಾಕೆಂತಂದ್ರೆ ಕೈ ಇಟ್ಟಾಗ ಏನು ಗಲೀಜಾಗಲ್ಲ ಇದೆಲ್ಲ ಬಟ್ಟೆ ಎಲ್ಲ ಅಂದ್ಬಿಟ್ಟು ಈ ರೀತಿ ಉಟ್ಕೊಡ್ಸಿ ಮಾಡಿಸಿರೋದು. ನನಗೆ ತುಂಬ ಇಷ್ಟ ಆಗಿದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವಾಗ ಅಡುಗೆ ಆಲ್ರೆಡಿ ಮಾಡಾಯಿತು. ಬಸ್ಸಾರು ರೆಸಿಪಿ ನಾನು ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ. ಆದರೆ ಇವಾಗಿನ ಸಬ್ಸ್ಕ್ರೈಬರ್ಸ್ ಇರ್ಬೋದು ಮತ್ತು ವ್ಯೂವರ್ಸ್ ಇರ್ಬೋದು, ರೀಸೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ಹಳೆ ವಿಡಿಯೋಸ್ ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೂ ತುಂಬ ಜನ ವ್ಯೂವರ್ಸ್ ಕೇಳಿರಿ, ನಿಖಿತಾ ನಾವು ಉತ್ತರ ಕರ್ನಾಟಕ ಕಡೆಯವರು, ನನಗೆ ಬಸ್ಸಾರು ಮಾಡೋ ರೆಸಿಪಿ ಗೊತ್ತಿಲ್ಲ, ಪ್ಲೀಸ್ ಶೇರ್ ಮಾಡಿ ಅಂತ. ತುಂಬ ಸಿಂಪಲ್ ಅಂದರೆ ಸಿಂಪಲ್, ಮತ್ತು ಹಾಗೆ ಟೇಸ್ಟ್ ಕೂಡ ಇರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಈ ಸಾಂಬಾರನ್ನ ನಾಳೆ ಇನ್ನೂ ಬೇಯಿಸ್ಕೊಂಡು ಒಂದು 3 ಟೈಮ್ಸ್ ಹಾಗೆ ಬಿಸಿ ಮಾಡ್ತಾ ಸ್ವಲ್ಪ ಸಾಂಬಾರದು ಗಟ್ಟಿ ಆಗುತ್ತೆ. ಆವಾಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ.
ಸೊ ಟ್ರೈ ಮಾಡಿ ಈ ರೀತಿ ಈ ರೆಸಿಪಿ ಸಾಂಬಾರನ್ನ ಟ್ರೈ ಮಾಡಿ. ಇವಾಗಿನ ಯಾರಾದರೂ ನನ್ನ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಹೇಗಿದೆ ಸೋಫಾ ಅಂತ. ನಾಳೆ ಇನ್ನೂ ಒಂದು ಐಟಮ್ ಬರುತ್ತೆ. ಸೊ ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ನಾಳೆ ಯಾವುದದು, ಹೇಗಿದೆ, ಏನು ಎತ್ತ ಅಂತ ನಾನು ನಾಳಿನ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಇನ್ನೂ ಎಷ್ಟೋ ಕೆಲಸ ಮುಗ್ದಿಲ್ಲ, ಇನ್ನೂ ಒಂದು 30% ಕೆಲಸ ಹಾಗೆ ಬ್ಯಾಲೆನ್ಸ್ ಇದೆ. ಇನ್ನೂ ಒಂದು ಸ್ವಲ್ಪ ಅಲ್ಲಿ ಆ ಮನೆಯಲ್ಲಿ ಥ್ರೆಡ್ ಕಟನ್ ಥರ ಹಾಕಿದ್ದೆ ಗೊತ್ತಾ, ಥ್ರೆಡ್ಡಿಂದು ಅದಿದೆ, ಅದು ಬ್ಯಾಲೆನ್ಸ್ ಇದೆ, ಅದು ಹಾಕಿಸ್ಬೇಕು, TV ಫಿಕ್ಸ್ ಮಾಡಿಸ್ಬೇಕು. ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಇದೆ. ಇದೆಲ್ಲ ಮುಗಿದ ಮೇಲೆ ನಾನು ಖಂಡಿತ ನಿಮಗೆ ಒಳ್ಳೆ ವ್ಲಾಗ್ಸ್, ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮತ್ತು ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗುವಂಥ ವ್ಲಾಗ್ಸ್ನ ಟಿಪ್ಸ್ ಜೊತೆಗೆ ಖಂಡಿತ ಒಂದು ವ್ಲಾಗ್ಸ್ನ ಮಾಡ್ತೀನಿ. ಸೊ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ನನಗೆ ಅಂತ ಕೇಳ್ಕೊತೀನಿ. ಎಷ್ಟೋ ಜನ ಹೆಣ್ಮಕ್ಳು, ನಿಖಿತಾ ಎಷ್ಟೋ ಜನ ಹೆಣ್ಮಕ್ಳು ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ತುಂಬ ಖುಷಿ ಆಗತ್ತೆ. ಮತ್ತು 11:30ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ವ್ಲಾಗ್ಗೋಸ್ಕರ ನಿಖಿತಾ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ವ್ಲಾಗ್ಗೋಸ್ಕರ ಅಂತ ಹೇಳ್ತೀರಾ, ಇನ್ನೂ ಖುಷಿ ಆಗತ್ತೆ. ನನ್ನ ತಮ್ಮಂಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಸೊ ವಾಟರ್ ಚೇಂಜ್ ಆಗಿದೆ ಅಲ್ವಾ, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ ನೀರು. ಸೊ ಅದರಿಂದ ಸ್ವಲ್ಪ ಕೋಲ್ಡ್ ಆಗಿದೆ. ಬೇರೆ ರೀತಿ ಏನು ಸಿಂಪ್ಟಮ್ಸ್ ಇಲ್ಲ. ಸೊ ಶೀತ ಮಾತ್ರ ಆಗಿರೋದು ಅಷ್ಟೇನೆ. ಸೊ ನನಗೂ ಸ್ವಲ್ಪ ಶೀತ ಥರ ಅಷ್ಟೇ. ಆಮೇಲೆ ಒಂಚೂರು ಏನಾದ್ರು ಅಮೃತಾಂಜನ ಎಲ್ಲ ತಿಕ್ಕೊಂಡ್ರೆ ಅದು ಹೋಯ್ತು ಅಷ್ಟೇನೆ. ನನಗೆ ಅವಾಗ್ಲಿಂದ ಅದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ, ಬೇರೆ ಡಸ್ಟ್ ಅಲರ್ಜಿ ಥರನೂ ಆಗತ್ತೆ. ಅದಕ್ಕೋಸ್ಕರನೂ ಇರ್ಬೋದು. ಒಂದು ಟ್ಯಾಬ್ಲೆಟ್, ಕೋಲ್ಡ್ ಟ್ಯಾಬ್ಲೆಟ್ ತೊಗೊಂಡ್ರೆ ಫಿನಿಶ್ ಅಲ್ಲಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ನನಗೆ ಗೊತ್ತು ನೀವೆಲ್ಲ ನೆಕ್ಸ್ಟ್ ವ್ಲಾಗ್ನ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಖಂಡಿತ ಗೊತ್ತು. ಸೊ ಹೀಗೆ ವೆಯ್ಟ್ ಮಾಡ್ತಾರಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ, ಒಳ್ಳೆ ವ್ಲಾಗ್ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಯ್ ಮಾಡೋಕಂತ ಬಾಯ್. ಮಗು ಮಾತಾಡ್ತಾ ಇಲ್ಲ, ಸುಸ್ತಾಗ್ತಾ ಇದೆ. ತುಂಬಾ ಕೆಲಸ ಮಾಡ್ಬಿಟ್ಟಿದ್ದ ನಮ್ಮ ತಮ್ಮ ಇವತ್ತು. ಏನಿಲ್ಲ, ಅಂದ್ರೆ ಹೊಟ್ಟೆ ಇಷ್ಟ ಆಯ್ತು, ಅದಕ್ಕೆ ಸುಸ್ತಾಗ್ತಾ ಇದೆ. ಹೊಟ್ಟೆ ಹಶ್ವಾಗ್ತಾ ಇದೆ, ಅದಕ್ಕೆ ಮಕ್ಕಳಲ್ವಾ ತಿನ್ಬೇಕು, ಅದಕ್ಕೆ ಬೆಳೆ ಮಕ್ಕಳಲ್ವಾ ತಿನ್ಬೇಕು. ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ತೀನಿ. ಅದು ಕೋಲ್ಡ್ ಆಗಿರೋದಕ್ಕೆ ಒಂದು ಸ್ವಲ್ಪ ಅದಕ್ಕೋಸ್ಕರನೇ ಬಸ್ಸಾರು ಮಾಡಿದ್ದು. ಯಾಕೆಂದರೆ ಜೀರಿಗೆ ಮೆಣಸು ಒಳ್ಳೇದಲ್ವಾ ಶೀತ ಆದಾಗ, ಆದ್ದರಿಂದ ಜೀರಿಗೆ ಮೆಣಸು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಸ್ಸಾರು ಇಲ್ಲ ರಸಮ್ ಈ ರೀತಿ ನಾವು ಯಾವಾಗಲೂ ಕೋಲ್ಡ್ ಆದಾಗ ಮಾಡ್ಕೊಂಡು ಊಟ ಮಾಡೋದು. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.